ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲಾಗದ ಒಂದು ಘಟನೆ ಇದೆ. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ 3-4 ದಿನ ಹಸುವಿನಿಂದ ಮಲಗಿದ್ದೆ. ದೇವ್ರೆ, ನಾನು ನಿನ್ನ ಹತ್ರ ಯಾವತ್ತೂ ಏನೂ ಕೇಳಿಲ್ಲ. ನನ್ಗೇನು ಬೇಡ ಅಪ್ಪ, ಆದ್ರೆ ತುಂಬಾ ಹಸುವಾಗಿದೆ, ಇನ್ನೂ ತಡೆಯಕ್ಕಾಗ್ತಿಲ್ಲ. ಜೀವಿತ ನಿನ್ನನ್ನೇ ಸೇರಲು ಕಣ್ಣು ತೆರೆದು ನೋಡಿದಾಗ ನನ್ನ ಮುಂದೆ ಒಂದು ಫುಡ್ ಬಾಕ್ಸ್ ಇತ್ತು. ತೆರೆದು ನೋಡಿದ್ರೆ ಆ ದಿನ ನನಗೆ ಅರ್ಥ ಆಯ್ತು. ಒಬ್ಬ ವ್ಯಕ್ತಿಯ ಮೂಲಕ ನನಗೆ ಊಟ ಕಳುಹಿಸಿದ್ರು. ಯೇಸು ಜೀವಿಸುವ ದೇವರು. ಅವರು ನನ್ನನ್ನು ಎಂದಿಗೂ ಕೈ ಬಿಡಲಿಲ್ಲ. ಅವ್ರು ನನ್ನನ್ನು ಮರೆಯಲಿಲ್ಲ, ನಿಮ್ಮನ್ನು ಮರೆಯೋದಿಲ್ಲ. ಅದೆಷ್ಟು ಅಮೂಲ್ಯವೆಂದು ತೋರಿಸಿದೆ. ಜೀವವೇ ಇಲ್ಲದ ನನ್ನಲ್ಲಿ ನಿನ್ ಜೀವವ ತುಂಬಲು, ನಿನ್ ಜೀವವನ್ನೇ ಧರೆಗೆ ಸುರಿದಿರುವೆ.